ನೋಡಿ ಸ್ನೇಹಿತರೆ, ಓದು ಅಂತ ಹೇಳಿದಕ್ಕೆ ಹೆಂಗ್ ಓದ್ತಾ ಇದ್ದಾಳೆ ಅಂತ. ಹೆಂಗ್ ಓದ್ತಾ ಇದ್ದಾಳೆ ಗೊತ್ತಾಯ್ತಾ? ಸ್ವಿಂಗ್ ಮೇಲೆ ಕುತ್ಕೊಂಡು ಓದ್ತಾ ಇದ್ದಾಳೆ ಅಲ್ಲ, ಬುಕ್ ನ ಉಲ್ಟಾ ಇಟ್ಕೊಂಡು ನೋಡ್ತಾವಳೆ. ಹಿಂಗೇನಾಗ ನಾವು ಓದೋದು? ಕಣ್ಮುಚ್ಕೊಂಡು ಓದ್ತಿದ್ಯಾ ಇಲ್ಲ ನಿದ್ದೆ ಮಾಡ್ತಿದ್ಯಾ? ಓ, ಯಾಕೆ? ಅರೇಬಿಕ್ ಲ್ಯಾಂಗ್ವೇಜಾ? ಮತ್ತೆ ಉಲ್ಟಾ ಇಟ್ಕೊಂಡ್ರೆ ಅರ್ಥ ಆಗ್ಬಿಡುತ್ತಾ ನಿಂಗೆಲ್ಲಾನು? ಓದು. A supercomputer is a computer with very high speed and memory. ಅಬ್ಬಾ, ಎಕ್ಸ್ಟ್ರಾರ್ಡಿನರಿ. It is huge in size. ನೋಡ್ರಿ, ಉಲ್ಟಾ ಬುಕ್ ಇಟ್ಕೊಂಡು ಓದೋ ಜೀನಿಯಸ್. Covering a room. ಡೈಲಿ ನಾನು ಒಂದು ಹಾಫ್ ಆನ್ ಅವರ್ ಓದಮ್ಮ ಅಂದಿದ್ದಕ್ಕೆ ಹಿಂಗೂ ಮಾಡ್ತಾರಾ? ಹಿಂಗೂ ಮಾಡ್ತಾರಾ ಸಿನಿಮಾ? ಎಮ್ಮೆ, ಕೋಣ, ಬಫೆಲೋ. ಸಾನುಗೆ ಎಮ್ಮೆ ಕೋಣ ಅಂತ ಬೈದಿದ್ದಕ್ಕೆ ಅಂತೆ. ಎಮ್ಮೆ ಕೋಣ ಅಂದ್ರೆ ಇದಕ್ಕೇನು ಅಂತಾನೆ ಗೊತ್ತಿರಲಿಲ್ಲ. ಬಫೆಲೋ ಅಂದಾಗ ಅಂದ್ಲು. ಇನ್ನೇನು ನಿನಗೆ ಪೀಕಾಕ್ ಅಂತ ಬೈಬೇಕಾ? ಪ್ಯಾರೆಟ್ ಅಂತ ಬೈಬೇಕಾ? ಅದೆಲ್ಲ ಬೈಯಕ್ಕಲ್ಲ, ಅದು ಏನಿದ್ರು ಹೊಗಳೋದಕ್ಕೆ ಯೂಸ್ ಮಾಡುವಂಥ ವರ್ಡ್ಸು. ಹೊಗಳ್ತಾರೆ ನೀನು ಮಾಡ್ತಾ ಇರೋ ಕೆಲಸಕ್ಕೆ. ಯಾ ಉಲ್ಟಾ ಬುಕ್. ಸೀನೆ ಮಾಡ್ತಾ ಇದ್ದೀನಿ. ಓದು. ಕೀಳ್ಬೇಡ, ಕಷ್ಟಪಟ್ಟು ಬಂದಿದೆ. ಅದೆಷ್ಟು ದಪ್ಪ ಆಗುತ್ತೆ ನೋಡ್ಬೇಕು ನಾನು. ಅಲ್ಲಿ ನೋಡಿ, ಆಗಲ್ಕಾಯಿ ಬಿಡ್ತಾ ಇದೆ. ಆಗಲ್ಕಾಯಿ ಅಂದ್ರೆ ಕರೇಲಾ? ಎಸ್, ಕರೇಲಾ ಬಿಟ್ಟಗಾಡ್. ಅದ್ರಲ್ಲಿ ಕಾಣಿಸ್ತಾ ಇದೆ. ಹೌದು, ಕರೇಲಾ ತರಾನೇ ಕಾಣೋದು. ಮರಿಕೋತಿ ತರಾನೇ ಕಾಣೋದು. ಗೋ ನೋಡು, ಬಿಟ್ಟರ್ ಗಾರ್ಡಲ್ಲಿ ನಿನಗೆ ಗೊಜ್ಜು ಮಾಡಿ ಕೊಡ್ತೀನಿ. ಮತ್ತೆ ನೀನು ಗೊಜ್ಜು ಮಾಡಿದಾಗ ಮಮ್ಮ ಇನ್ನ ಜಾಸ್ತಿ ಕೊಡು ಅಂತೀಯಾ? ಪಲ್ಯ ಅಲ್ಲ, ಗೊಜ್ಜು. ರೌಂಡ್ ಕಟ್ ಮಾಡಿಬಿಟ್ಟು ಗೊಜ್ಜು ಮಾಡ್ತೀನಲ್ವಾ, ಆ ಥರ. ಒಂದೊಂದೇ ಬಿಡುತ್ತೆ, ಒಂದೊಂದೇ ಬಿಟ್ಟಾಗ ಆ ಥರ ಮಾಡ್ಬೋದು. ಸಾನುಗೆ ಪಲ್ಯ ಮಾಡಿದ್ರೆ ಇಷ್ಟ ಆಗಲ್ಲ. ರೌಂಡ್ ಕಟ್ ಮಾಡಿಬಿಟ್ಟು ಒಂಚೂರು ಡ್ರೈ ರೋಸ್ಟ್ ಥರ ಮಾಡಿಬಿಟ್ಟು ಮಸಾಲೆ ಗೊಜ್ಜಿಗೆ ಹಾಕಿದ್ರೆ ಆಗುತ್ತೆ. ಎಸ್, 3 ಇದೆ ಅದರಲ್ಲಿ. ಅದೊಂದು ದಪ್ಪ ದೊಡ್ಡದು. ಈಗ ನೋಡಿದಲ್ಲ ಫ್ಲವರ್ದು, ಅದು ಒಂದೇ ದೊಡ್ಡದು. ಬಾಕಿದೆಲ್ಲ 2-3 ಏನೋ ಬಿಡ್ತಾ ಇದೆ. ಅದೆಲ್ಲ ಈಗ ಶುರು ಆಗಿದೆ. ಹುಡುಕು, ಕಾಣುತ್ತೆ. ಗೊತ್ತಾಯ್ತಲ್ಲ ಹೆಂಗೆ ಕಾಣುತ್ತೆ ಅದು ಅಂತ. ಇವಾಗ ನೋಡು. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾನು ಸ್ನಾನ ಮಾಡಿ ಬಂದು ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ನಾನ ಮಾಡಿದ ತಕ್ಷಣನೇ ಸ್ಕಿನ್ ಕೇರ್ ಮಾಡಬೇಕು ಸ್ನೇಹಿತರೆ, ಆಮೇಲೆ ಮರ್ತೋಗುತ್ತೆ. ಅದು ನನಗೆ ಮಾತ್ರ. ನೀವೆಲ್ಲ ಹೇಗೆ ಮಾಡ್ತೀರಾ ಗೊತ್ತಿಲ್ಲ. ನಾನು ಸ್ನಾನ ಮಾಡಿ ಬಂದ ತಕ್ಷಣನೇ ಹಚ್ಕೊಂಡ್ರೆ ಹಚ್ಕೊಂಡಂಗೆ, ಆಮೇಲೆ ಅಂದರೆ ಅದು ಬೇರೆ ಕೆಲಸದಲ್ಲಿ ಮರ್ತೇ ಬಿಟ್ಟಿರ್ತೀನಿ. ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಈಗ ಸ್ಕಿನ್ ಕೇರ್ ಮಾಡಿಕೊಂಡು, ಇನ್ನು ತಿಂಡಿಗೆ ಮಾಡಿಲ್ಲ ಇವತ್ತು. ಮೊದಲು ಸ್ನಾನ ಮಾಡಿ ಬಂದುಬಿಟ್ಟಿದ್ದೀನಿ. ತಿಂಡಿಗೆ ಇವತ್ತು ವಾಂಗಿಬಾತ್ ಗೊಜ್ಜಲ್ಲಿ ಕ್ಯಾಪ್ಸಿಕಮ್ ರೈಸ್ ಮಾಡ್ತಾ ಇದ್ದೀನಿ. ಸೇಮ್ ವಾಂಗಿಬಾತ್ ಥರನೇ. ಅದಕ್ಕೆ ಅನ್ನ ತೊಳೆದಿಡ್ತಾ ಇದ್ದೀನಿ. ಅನ್ನ ತೊಳೆದಿಟ್ಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಬಂದು ಗೊಜ್ಜು ಮಾಡ್ಕೊಳ್ತೀನಿ.
ವಾಂಗಿಬಾತ್ ಮಾಡೋದಕ್ಕೆ ನಾನು ಬಿಸಿಬೇಳೆಬಾತ್ ಪೌಡರ್ನ ಯೂಸ್ ಮಾಡೋದು. ವಾಂಗಿಬಾತ್ಗೆ ಅಂತಾನೆ ಸಪ್ರೇಟ್ ಸಿಗುತ್ತೆ, ಆದರೆ ನಾನು ಮನೇಲೇ ಮಾಡ್ಕೊಳ್ಳೋದ್ರಿಂದ ವಾಂಗಿಬಾತ್ಗೆ ಸ್ವಲ್ಪ ಮೈಲ್ಡ್ ಇರಬೇಕು, ಬಿಸಿಬೇಳೆಬಾತ್ಗೆ ಸ್ವಲ್ಪ ಮಸಾಲೆಗಳು ಜೋರಿರಬೇಕು. ಅದಕ್ಕೇನು ಮಾಡ್ಕೊಳ್ತೀನಿ, ಒಂದೇ ಪೌಡರ್ ಮಾಡ್ಕೊಂಡಿರ್ತೀನಿ, ಅದರಲ್ಲಿ ಬಿಸಿಬೇಳೆಬಾತ್ ಮಾಡ್ತೀನಿ. ಆ್ಯಂಡ್ ವಾಂಗಿಬಾತ್ ಮಾಡಬೇಕಾದ್ರೆ ಒಂದು ಚೂರು ಕಾಳುಗಳನ್ನ ಸಪ್ರೇಟಾಗಿ ಹುರ್ಕೊಂಡು ಒಂದು 2 ಸ್ಪೂನು ಹಾಕ್ಕೊಳ್ತೀನಿ. ತಿಂದಿದ್ದು ರೆಡಿ ಆಯಿತು. ಈಗ ಏನಿದ್ರು ಕಲಿಸ್ಕೊಂಡು ತಿನ್ನೋದಷ್ಟೇ. ನಾನೊಬ್ಬಳೇ ಸ್ನಾನ ಮಾಡಿರೋದು, ಅವರಿಬ್ಬರು ಮಾಡಬೇಕು. ಈಗ ಕಲಿಸಿಟ್ಬಿಟ್ರೆ ಆಮೇಲೆ ಅವ್ರು ಬಂದು ತಿಂಡಿ ಮಾಡ್ತಾರೆ. ಮತ್ತು ಮಧ್ಯಾಹ್ನದ ಅಡುಗೆಗೆ ನಾನಿವತ್ತು ಸ್ವಲ್ಪ ನೆಂಚ್ಕೊಳ್ಳೋದಕ್ಕಾಗುತ್ತೆ, ಹಾಗೆ ರಾತ್ರಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗಲಕಾಯಿ ಮಾಡ್ತಾಯಿದ್ದೀನಿ. ಈ ಹಾಗಲಕಾಯಿ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿದೆ, ಆದರೆ ಆಲ್ರೆಡಿ ಅದು ಹಣ್ಣಾಗ್ತಾ ಇದೆ. ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳಿಬಿಟ್ಟು. ಒಂದೊಂದು ಮಾತ್ರ ಯೆಲ್ಲೋ ಕಲರ್ ಆಗಿಬಿಡ್ತಾ ಇದೆ. ಸೊ ಬೇಗನೆ ಮಾಡಿಬಿಡ್ಬೇಕು. ಇದು ಗೊಜ್ಜು ಮಾಡೋದಿಲ್ಲ, ನಾನು ಪಲ್ಯ ಮಾಡೋದು. ಇದು ನಾನು ಇವತ್ತು ರೆಕಾರ್ಡ್ ಮಾಡೋದು ಮರ್ತುಬಿಟ್ಟೆ. ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಲಾಂಗ್ ಬ್ಯಾಕ್ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನಾನು ಮಹಾರಾಷ್ಟ್ರಕ್ಕೆ ಹೋಗಿದ್ದೆ ಅಲ್ವಾ, ಬಾಂಬೆ ರಾಜೇಶ್ ಅವ್ರ ಕಸಿನ್ ಮನೆಗೆ. ಆವಾಗ ಅವರು ಮಾಡಿದರು, ತುಂಬ ಚೆನ್ನಾಗಿತ್ತು. ನಮ್ಮ ಸಾನುಗೆ ತುಂಬ ಇಷ್ಟ ಆಯಿತು. ಹಾಗಲಕಾಯಿ ಪಲ್ಯ ಮಾಡಿದ್ರೆ ನನ್ನ ಮಗಳಿಗೆ ಇಷ್ಟ ಆಗಲ್ಲ, ಕಹಿ ಅಂತಾಳೆ. ಅದಕ್ಕೆ ಆ ಥರ ಮಾಡು ಮಮ್ಮ ಅಂತಾನೆ ಹೇಳ್ತಾಳೆ. ಅದಕ್ಕೆ ಇವತ್ತು ಸಿಕ್ಕಿತ್ತು, ಅದಕ್ಕೆ ತೊಗೊಂಡು ಬಂದು ಇವತ್ತು ಮಾಡ್ತಾಯಿದ್ದೀನಿ. ಈಗ ತಿಂಡಿ ಮುಗಿಸಿ ಸ್ನೇಹಿತರೆ, ಬೇಗನೆ ದೋಸೆಗೆ ಹಾಕ್ಬಿಡೋಣ. ಯಾಕಂದರೆ ಈಗ ಬಿಸಿಲು ಏನಿಲ್ಲ ಅಲ್ವಾ, ಬೇಗ ನೆನೆಸೋಣ, ಬೇಗ ರುಬ್ಬೋಣ ಅಂತ ಹೇಳಿಬಿಟ್ಟು ತೊಗೊಂಡೆ. ಆವಾಗ ನೆನಪಾಯಿತು, ಇದರಲ್ಲಿ ಕಲ್ಲುಗಳಿದೆ ಅಂತ ಹೇಳಿಬಿಟ್ಟು ನಾನು ಭಾರತ್ ಅಕ್ಕಿ ತೊಗೊಂಡಿದ್ದೆ. ಅದು 10 kgದು ಒಟ್ಟಿಗೆ ಪ್ಯಾಕ್ ಬರುತ್ತಲ್ವ, ಅದು ಹಸಿಟ್ಟು ಮಾಡಿಸೋಣ ಅಂತ ಹೇಳಿಬಿಟ್ಟು ಒಂದು 8 kg ಅಷ್ಟೇನೋ ಕ್ಲೀನ್ ಮಾಡಿದಾಗೇ ತೊಳೆದ್ಬಿಟ್ಟೆ. ಅದು ತೊಳಿಬೇಕಾದ್ರೆ ಒಂದೊಂದು ಕಲ್ಲುಗಳು ಕಾಣಿಸ್ತಿತ್ತು. ಅದಕ್ಕೆ ಆಮೇಲೆ ತೊಳೆದಾದ್ಮೇಲೆ ಅದನ್ನು ಕೂತ್ಕೊಂಡು ಕ್ಲೀನ್ ಮಾಡಿ ಆಮೇಲೆ ಬೀಸಿಸಿದ್ದೆ. ಈಗ ಅದನ್ನೇ ಇಟ್ಕೊಂಡಿದ್ದೆ ಒಂದು 2 kg ಅಷ್ಟು ದೋಸೆಗೆ ಹಾಕೋಕ್ಕೆ ಅಂದ್ಬಿಟ್ಟು ಅದನ್ನು ಈಗ ಕ್ಲೀನ್ ಮಾಡ್ತಾ ಇದ್ದೀನಿ. ಸಮ್ಟೈಮ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಧೂಳು ಕೂಡ ಕಾಣೋದಿಲ್ಲ. ಬಟ್ ಕೆಲವೊಂದು ಸಾರಿ ಆ ಕಾನ್ಫಿಡೆನ್ಸ್ ಮೇಲೆ ನಾನು ಡೈರೆಕ್ಟ್ ತೊಳೆದ್ಬಿಟ್ಟಿದ್ದೆ. ತೊಳಿಬೇಕಾದ್ರೆ ಕಾಣಿಸ್ತು ಬಿಳಿ ಕಲ್ಲು, ಕಪ್ಪು ಕಲ್ಲು ಎಲ್ಲನೂ. ಇದು ನಾನು 2 ಪಾವ್ಗಿಂತ ಒಂದು ಚೂರು ಜಾಸ್ತಿ ಅಕ್ಕಿ ತೊಗೊಂಡಿದ್ದೀನಿ. ಇದು ದೋಸೆ ಅಕ್ಕಿ ಆದರೂ ತೊಗೋಬೋದು, ನಾರ್ಮಲ್ ದಪ್ಪಕ್ಕಿ ಆದರೂ ತೊಗೊಳ್ಬೋದು. ಇದು ದೋಸೆ ಅಕ್ಕಿ ಅಂತ ಸಿಗುತ್ತಲ್ಲ ಅದು, ಅಥವಾ ಡಿಪೋ ಅಕ್ಕಿ ದಪ್ಪಕ್ಕಿ ಬರುತ್ತಲ್ಲ ಅದು. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಹಾಕಿದ್ದೀನಿ, ಮೆಂತೆ ಕಾಳು. ಉದ್ದಿನಬೇಳೆ ಒಂದು ಅರ್ಧ ಪಾವಷ್ಟು ಹಾಕ್ಕೊಳ್ತೀನಿ. 1-2 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಹೆಸರುಬೇಳೆ, ಅರ್ಧ ಪಾವಷ್ಟು ಅವಲಕ್ಕಿ ಸೇರಿಸ್ತಾ ಇದ್ದೀನಿ. ಇದು ಗಟ್ಟಿ ಅವಲಕ್ಕಿ. 2 ಸ್ಪೂನಷ್ಟು ಸಬ್ಬಕ್ಕಿ ಸೇರಿಸ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂಥೇಳಿ. ದೋಸೆಗೆ ನೆನೆಸ್ಬಿಟ್ಟು ತಕ್ಷಣವೇ ನೆನಪಾಯಿತು, ಇವತ್ತು ಮಧ್ಯಾಹ್ನಕ್ಕೆ ಎಗ್ಗದು ಡಿಶ್ ಮಾಡೋಣ ಅಂತ ಹೇಳಿಬಿಟ್ಟು. ಅಂದರೆ ತಿಳಿಸಾರು ಮಾಡ್ತಾಯಿದ್ದೀನಿ, ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಎಗ್ ಬಾಯ್ಲರ್ ಇದು, ಇದರಲ್ಲಿ ಒಟ್ಟಿಗೆ 8 ಮೊಟ್ಟೆ ಏನೋ ಮಾಡ್ಬೋದು. ಇದರಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂದರೆ ಟೈಮಿಂಗ್ಸ್ ಫಿಕ್ಸ್ ಇರುತ್ತೆ. ನಾವು ಎಷ್ಟು ನೀರು ಹಾಕ್ತಾಯಿದ್ದೀವೋ ಅಷ್ಟು ಹೊತ್ತು ಆನ್ ಇರುತ್ತೆ, ಆಮೇಲೆ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ. ನಾವು ಇಟ್ಬಿಟ್ಟು ಮರ್ತು ಬಿಡ್ಬೋದು ಬೇಕಿದ್ರೆ. ಆದರೆ ನೀರಲ್ಲಿ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟರೆ ಆ ಥರ ಇಲ್ಲ.
ಆಮೇಲೆ ಒಡೆದೋಗೋ ಚಾನ್ಸಸ್ಸು ಇರುತ್ತೆ. ಸೊ ಇದು ತುಂಬಾ ಯೂಸ್ಫುಲ್ಲು ರೆಗ್ಯುಲರ್ ಆಗಿ ಯೂಸ್ ಮಾಡೋರಿಗೆ. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇದರ ರೆಸಿಪಿನ ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಈಗ ಕಿಚನ್ ಕೆಲಸ ಮುಗೀತು, ಮತ್ತೆ ಮಧ್ಯಾಹ್ನದ ಅಡುಗೆಗೆ ಬರಬೇಕು. ಈಗ ಇದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀನಿ, ಅದನ್ನು ಸ್ವಲ್ಪ ನೀರಿದೆ, ಅದು ಆಡಿದ್ಮೇಲೆ ತೆಗೆದು ಹೊರಗಡೆ ಇಟ್ಟು ಮಧ್ಯಾಹ್ನದ ಅಡುಗೆಗೆ ಶುರು ಮಾಡಬೇಕು. ಸೊ ಇದು ಎಲ್ಲ ಮಾಡಿ 2 days ಆಯಿತು. ಅವರು ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅವರು ಮಾಡಿದ ದಿನಾನೇ ಹೇಳಿದರು, ನಾನು 2 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು. ಅವ್ರು ಹೇಗೆ ಮಾಡಿದ್ದಾರೆ ಅಂದರೆ, ಒಂದು ದಿನ ಈ ಶೆಲ್ಫ್ನೆಲ್ಲನೂ ಮಾಡ್ಕೊಂಡಿದ್ದಾರೆ, ಇದೆಲ್ಲನೂ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಬಂದು ಫಿಕ್ಸ್ ಮಾಡಿಲ್ಲ, ಮೊದಲು ಕಟ್ ಮಾಡಿಕೊಂಡು ಆಮೇಲೆ ಅದನ್ನು ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಫಾರ್ಮಿಕಾನ ಹಂಚಿದ್ದಾರೆ. ಸೊ ಇದು ಮತ್ತು ಸಾನುದು ಬುಕ್ ಶೆಲ್ಫ್ ಎರಡನ್ನೂ ರೆಡಿ ತಗೊಂಡು ಬಂದಿದ್ರು. ಇದು ಬಾಕ್ಸ್ ಅಷ್ಟೇ, ಇದು ಕೂಡ ಫುಲ್ ರೆಡಿ. ಇದು ಇಲ್ಲಿ ಬಂದು ಮಾಡಿದ್ದಲ್ಲ. ಸೊ ಇದು ಅದು ಮತ್ತು ಮೂರು ಶೆಲ್ಫನ್ನು ಒಂದಿನ ಮಾಡ್ಕೊಂಡಿದ್ದಾರೆ. ಇನ್ನು ಒಂದಿನ ಈ ಮೇಲ್ಗಡೆದು ಲಾಫ್ಟ್ ಏನಿದೆಯೋ ಅದನ್ನು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಬಂದ್ಬಿಟ್ಟು ಇಲ್ಲೇ ಫಿಕ್ಸ್ ಮಾಡಿತ್ತು. ಸೊ ನೀವು ನೋಡಿದ್ದೀರ ಅದನ್ನು. ಮತ್ತು ಇವತ್ತು ಅವರು ಏನು ಮಾಡಬೇಕು ಅಂದರೆ, ಎಲ್ಲದಕ್ಕೂ ಡೋರ್ಗಳು ಮಾಡಬೇಕು. ಇದು ಕೊಡೋರು ಬುಕ್ ಶೆಲ್ಫ್ಗೂ, ಈ ಮೇಲ್ಗಡೆ ಲಾಫ್ಟ್ಗಳಿಗೆ, ನನ್ನ ಕ್ರಾಕರಿ ಯೂನಿಟ್ಗೆ. ಸೊ ಅದನ್ನು ಅವರು ಮೆಷರ್ಮೆಂಟ್ಸ್ ತೊಗೊಂಡು ಹೋಗಿದ್ದಾರೆ. ಈಗ ಲಾಫ್ಟ್ದೆಲ್ಲ ಮಾಡಿದ್ರಲ್ಲ, ಕರೆಕ್ಟ್ ಮೆಷರ್ಮೆಂಟ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಕಟ್ ಮಾಡಿಸಿ ಫಾರ್ಮಿಕಾ ಅಂಟಿಸ್ಕೊಂಡು ಡೈರೆಕ್ಟ್ ತೊಗೊಂಡು ಬಂದು ಇಲ್ಲಿ ಬಾಗಿಲುಗಳನ್ನ ಡೈರೆಕ್ಟ್ ಅವರು ಏನು ಸ್ಕ್ರೂಗಳು ಹಾಕ್ತಾರೋ ಅದನ್ನು ಹಾಕಿ ಫಿಕ್ಸ್ ಮಾಡ್ತಾರೆ. ಸೊ ಅವ್ರ ಲೆಕ್ಕದಲ್ಲಿ ಒಂದು ದಿನ ಇದಕ್ಕಾಯಿತು, ಇನ್ನೊಂದು ದಿನ ಬಾಗಿಲುಗಳು ಫಿಕ್ಸ್ ಮಾಡೋದಕ್ಕೆ. ಸೊ ಎಲ್ಲ ಕೆಲಸನೂ ಅವರು ಅವರ ಫ್ಯಾಕ್ಟ್ರಿಯಲ್ಲೇ ಮಾಡಿಸ್ಕೊಂಡು ತೊಗೊಂಡು ಬಂದು ಇಲ್ಲಿ ಜಸ್ಟ್ ಫಿಕ್ಸ್ ಮಾಡೋದು. ಆ ಥರ ಆಗಿದ್ದಕ್ಕೆ ನಮಗೆ ಪರವಾಗಿಲ್ಲ ಸ್ನೇಹಿತರೆ. ಒಂದೇ ದಿನದಲ್ಲಿ ಎಷ್ಟು ಧೂಳಾಯಿತು ಗೊತ್ತಾ. ಜಸ್ಟ್ ಅವರು ಸ್ಕ್ರೂ ಹೊಡಿಯೋದಿದ್ದು, ಸ್ಕ್ರೂ ಹೊಡಿಬೇಕಾದ್ರೇ ಅದು ತೂತು ಮಾಡ್ಕೊಳ್ತಾರಲ್ವ, ಎಷ್ಟು ಧೂಳಾಗಿದೆ ಅಂದರೆ, ಬ್ಯಾಕ್ ಟು ಬ್ಯಾಕ್ ಮಾಡಿಬಿಟ್ಟಿದ್ದಿದ್ರೆ ನನಗೆ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತಾಯಿತ್ತು. ಅವತ್ತೊಂದು ದಿನ ಮಾಡಿದ್ರೆ ಮಾರನೇ ದಿನ ಡೈನಿಂಗ್ ಟೇಬಲ್ ಒರೆಸ್ಕೊಂಡೆ. ಈ ಫ್ರಿಡ್ಜ್ ಹಾಗೆ ಬಿಟ್ಬಿಟ್ಟಿದ್ದೀನಿ, ಅದು ಅಷ್ಟು ಧೂಳಿದೆ. ಎಲ್ಲ ಕಡೆಯೂ ತುಂಬಾ ಧೂಳಾಗ್ಬಿಟ್ಟಿದೆ. ಟಿ ವಿ ಯೂನಿಟ್ ಕಡೆಯೂ ಅಷ್ಟೇ, ಅಲ್ಲೂ ಧೂಳಾಗಿದೆ, ಸೋಫಾ ಮೇಲೆ ಧೂಳಾಗಿದೆ. ಆ ಥರ ಬ್ಯಾಕ್ ಟು ಬ್ಯಾಕ್ ಮಾಡಿದರೆ ನನಗೆ ಈಸಿ ಆಗಿರೋದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಇವತ್ತು ಬರ್ತಾರೋ ಇಲ್ವೋ ನೋಡಬೇಕು. ನಮ್ಗೆ ಆಗಲೇ ಅದು ಮೊದಲು ಒರೆಸೋಣಪ್ಪ ಎಷ್ಟು ಧೂಳಾಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಇವತ್ತು ಒರೆಸಿದ್ರೆ ಇನ್ನು ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ. ಸಂಜೆ ಬಂದರೆ ಇನ್ನೂ ಮತ್ತೆ ಧೂಳಾಗುತ್ತೆ. ಸೊ ಇವತ್ತೊಂದು ದಿನ ಕಾಯ್ತೀನಿ, ಕಾದ್ಬಿಟ್ಟು ನಾಳೆ ಬೇಕಿದ್ರೆ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಒಂದೇ ದಿನದ ಕೆಲಸ ಇರೋದು, ಮುಗಿದ್ರೆ ನಮ್ಮ ಫುಲ್ ಕಿಚನ್ದು ಎಲ್ಲನೂ ಆಗುತ್ತೆ. ಒಂದೇ ಒಂದು ಪ್ರಾಬ್ಲಮ್, ನನಗೆ ಒಂದು ಶೆಲ್ಫ್ ಹಾಕೋದಕ್ಕೆ ಆಗ್ತಾ ಇದೆ. ಯಾವ ಕಡೆ ಹಾಕಿಸ್ಲಿ ಅದು ಅಂತ ಗೊತ್ತಾಗ್ತಾ ಇಲ್ಲ. ಈ ಗ್ಲಾಸ್ ಜಾರ್ಸ್ ಬರುತ್ತಲ್ವಾ, ರಾಜೇಶ್ ಅವ್ರನ್ನ ತಿಂಡಿ ಆಗಿಲ್ಲ, ಫುಲ್ ಹಾಕ್ಬಿಡ. ನಾವು ಇಲ್ಲಿ ಅಡುಗೆಗೆ ರೆಡಿ ಮಾಡಿಕೊಂಡು ಅಡುಗೆಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮ ರಾಜೇಶ್ ಅವ್ರು ಇವಾಗ ತಿಂಡಿ ಮಾಡ್ತಾ ಇದ್ದಾರೆ. ಆಯ್ತು, ಈಗ ಇದನ್ನು ತೊಳೆದಿಟ್ರೆ ತಿಂಡಿದೆಲ್ಲಾನು ಮುಗೀತು. ಓಕೆ, ಅದೊಂದು ಶೆಲ್ಫ್ ಗ್ಲಾಸ್ ಜಾರ್ಗಳು ಇಡೋದಕ್ಕೆ ನನಗೆ ಒಂದು ಜೋಡಿಸ್ಬೇಕು ಅಂತ ಇಷ್ಟ. ಅದು ಜೋಡಿಸೋದಕ್ಕೆ ಜಾಗ ಸರಿಯಾಗಿ ನನಗೆ ಸಿಗ್ತಾ ಇಲ್ಲ. ಇಲ್ಲಿ ಹಾಕ್ಸಿದ್ರೆ ಅಲ್ಲಿ ತನಕ ನನಗೆ ಕಾರ್ನರ್ ತನಕ ಹಾಕ್ಸೋಕ್ಕಾಗಲ್ಲ. ಸರಿ, ಹಿಂಗೆ ಹಾಕ್ಸೋಣ ಅಂದರೆ ಇದು ನಾನು ಇಟ್ಕೊಂಡಿದ್ದೀನಿ, ಇದನ್ನು ಬೇರೆ ಕಡೆ ಎಲ್ಲೂ ಇಡೋದಕ್ಕೆ ಜಾಗ ಸಿಗ್ತಾ ಇಲ್ಲ. ಈ ಕಡೆ ಇಟ್ಟರೆ ಫುಲ್ ನಾನು ಒಳಗಡೆ ಏನು ಇಟ್ಟಿರ್ತೀನಿ ಎಲ್ಲನೂ ನನ್ನ ಕ್ಯಾಮ್ರಾ ಆಲ್ಮೋಸ್ಟ್ ಈ ಕಡೆ ನಾನು ಇಟ್ಕೊಳ್ಳೋದು. ಸೊ ಎಲ್ಲನೂ ಕಾಣುತ್ತೆ. ಸರಿ, ಆ ಕಾರ್ನರ್ಗೆ ಮಾಡಿಸೋಣ ಅಂದರೆ ರಾಜೇಶ್ ತುಂಬಾ ದೂರ ಆಗೋದಿಲ್ವ, ಅದು ನೀನು ಬಗ್ಗೆ ಎತ್ಕೊಳ್ಬೇಕು, ತುಂಬಾ ಕಾರ್ನರ್ ಆಗುತ್ತೆ ಅದು ಅಂತ ಹೇಳ್ತಿದ್ದಾರೆ. ಅದೊಂದು ನನಗೆ ಎಲ್ಲಿ ಮಾಡಿಸ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಅವ್ರೇನಾದರೂ ಬರ್ತೀನಿ ಮಾಡಿಬಿಡ್ತೀನಿ ಅಂದರೆ ಇವತ್ತೇ ಮಾಡಿಸ್ಬೇಕು ನಾನು ಅದನ್ನು. ಸೊ ಇವಾಗ ಕೂತ್ಕೊಂಡು ನಾನು ಆ ಸ್ಕೆಚ್ ಮಾಡಬೇಕು, ಎಲ್ಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ನನಗಂತೂ ಅದು ಬೇಕೇ ಬೇಕು. ಗ್ಲಾಸ್ ಜಾರ್ಸ್ನ ನಾನು ಇಡಬೇಕು. ಒಳಗಡೆ ಇಡ್ಬೋದು, ಬಟ್ ನಂಗೆ ಹೊರಗಡೆ ಇಡಬೇಕು ಅಂತ ಇಷ್ಟ. ಲೈಕ್ ಈ ಥರ ಈ ಸೈಜಿಂದು ಇದರಲ್ಲಿ ಇಟ್ಟಿದ್ದೀನಲ್ವ, ಇದನ್ನೆಲ್ಲ ನಂಗೆ ಹೊರಗಡೆ ಇಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಅಥವಾ ನಾಳೆ ಮಾಡಿಸ್ಲೇಬೇಕು. ಅದೊಂದು ಮಾಡಿಸಿದ್ರೆ ನನಗೆ ಎಲ್ಲ ಕಿಚನ್ ಕೆಲಸನೂ ಇಂಟೀರಿಯರ್ಸ್ ಮುಗಿಯುತ್ತೆ. ಸೊ ಅದೆಲ್ಲ ಮುಗಿದ ಮೇಲೆ ನಾನು ತೋರಿಸ್ತೀನಿ ಆಯಿತಾ, ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ, ಹೇಗೆ ಮಾಡಿಸಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಆಗಲೇ ಹೇಳಿದ್ನಲ್ಲ ತಿಳಿಸಾರು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಇದನ್ನು ವರನ್ ಅಂತ ನಾವು ಹೇಳೋದು. ಅಂದರೆ ಬೇಳೆ
ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ ಹುಳಿ ಮತ್ತು ಖಾರ ಎಷ್ಟು ಬೇಕೋ ಅಷ್ಟು. ಆಮೇಲೆ ಇದಕ್ಕೆ ನಾರ್ಮಲ್ ಆಗಿ ನಾವು ಹೇಗೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡ್ತೀವೋ ಆ ರೀತಿಯಲ್ಲಿ ಒಗ್ಗರಣೆ ಕೊಡೋದು. ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ತಿಳಿ ಸಾರು ಅಂದರೆ ಬೇಳೆಗೆ ನಾವು ಮೆಣಸಿನ್ಕಾಯಿ ಟೊಮ್ಯಾಟೊ ಎಲ್ಲ ಏನೂ ಹಾಕೋದಿಲ್ಲ, ಬಟ್ ಅದು ಹಾಕ್ದಾಗಲೇ ಸ್ವಲ್ಪ ಟೇಸ್ಟು ಚೇಂಜ್ ಇರುತ್ತೆ. ಸೊ ಬನ್ನಿ ಈಗ ಎಗ್ ಡಿಶ್ ಶೇರ್ ಮಾಡ್ತೀನಿ. ಇದು ಎಗ್ ಡಿಶ್ಶು ತುಂಬಾ ಸಿಂಪಲ್, ಬಟ್ ಯಾವಾಗ್ಲೂ ಪೆಪ್ಪರ್ ಸಾಲ್ಟ್ ಹಾಕ್ಕೊಂಡು ತಿನ್ನೋದಕ್ಕಿಂತ ಈ ಥರ ಮಾಡಿದಾಗ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟಿ ಅನಿಸುತ್ತೆ. ಅಂದರೆ ಮಕ್ಕಳಿಗೆ ಒಂದೇ ಥರ ಕೊಟ್ಟರು ಬೇಜಾರಾಗುತ್ತೆ. ಕೆಲವೊಂದು ಸಾರಿ ದೊಡ್ಡವ್ರಿಗೂ ಕೂಡ ಸಮಥಿಂಗ್ ಡಿಫ್ರೆಂಟ್ ಬೇಕು ಅನಿಸುತ್ತಲ್ವ, ಆವಾಗ ಇದು ಮಾಡ್ಕೊಳ್ಬೋದು. ಇದು ಸ್ವಲ್ಪ ಕೆಲಸ ಎಕ್ಸ್ಟ್ರಾ ಇಡ್ಸುತ್ತೆ, ಬಟ್ ಹೇಳಿದ್ನಲ್ಲ ಸಮಥಿಂಗ್ ಡಿಫ್ರೆಂಟಾಗಿ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೊಳ್ಬೋದು. ಸೊ ಮೊದಲು ಈರುಳ್ಳಿ ಸಾಟೆ ಮಾಡಿಕೊಂಡೆ, ಅದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದಮೇಲೆ ಟೊಮ್ಯಾಟೊ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಇದನ್ನು ಸಾಟೆ ಮಾಡಿ ಮುಚ್ಚಿ ಬಿಟ್ಬಿಡಬೇಕು. ಅದು ಸಾಫ್ಟ್ ಆಗಬೇಕು, ಸಾಗಿ ಆಗಬೇಕು. ಆಮೇಲೆ ಇದಕ್ಕೆ ಮಸಾಲೆ ಸೇರಿಸ್ಬೇಕು. ಮಸಾಲೆ ಅಂದರೆ ಕೊರಿಯಾಂಡರ್ ಪೌಡರ್ ಒಂದು 1/2 ಸ್ಪೂನಷ್ಟು, ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನ್ ಅಥವಾ 3/4 ಸ್ಪೂನು. ನಾವು ಚಿಲ್ಲಿ ಪೌಡರ್ ಎಷ್ಟು ಹಾಕ್ತೀವೋ ಅದರಲ್ಲಿ ಅರ್ಧದಷ್ಟು ಕೊರಿಯಾಂಡರ್ ಪೌಡರ್ ಹಾಕಬೇಕು. ಇದನ್ನು ಎಣ್ಣೆಯಲ್ಲೇ ಸಾಟೆ ಮಾಡ್ಕೊಳ್ಬೇಕು, ನೀರಲ್ಲಿ ಮಿಕ್ಸ್ ಮಾಡಬಾರ್ದು. ದಿಸ್ ಈಸ್ ರೆಡಿ ಟು ಈಟ್. ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬೇಕು. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇದನ್ನು ಜಸ್ಟ್ ನಾವು ಎಗ್ ಮೇಲೆ ಹಾಕ್ಕೊಂಡು ಎಗ್ ಜೊತೆ ತಿನ್ನೋದು. ಬರೀ ಎಗ್ ತಿಂದಾಗ, ಬರೀ ಮೊಟ್ಟೆ ತಿಂದಾಗ ನಮಗೆ ಸಪ್ಪೆ ಅನಿಸುತ್ತೆ. ಅದೇ ಪೆಪ್ಪರ್ ಮತ್ತು ಸಾಲ್ಟ್ ಹಾಕಿದಾಗ ಅದೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಆ್ಯಂಡ್ ಇದು ಮಾಡಿಕೊಂಡಾಗ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸಿಂಪಲ್ಲಾಗಿ ಇಷ್ಟು ಸಾಕು. ಗರಂ ಮಸಾಲ ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಹಾಕಿದ್ರೆ ಮಸಾಲೆ ಟೇಸ್ಟ್ ಬರುತ್ತೆ. ಸೊ ಟ್ರೈ ಮಾಡಿ. ಊಟ ಆದಮೇಲೆ ಸ್ನೇಹಿತರೆ ನಾನು ಸ್ವಲ್ಪ ಎಡಿಟಿಂಗ್ ಕೆಲಸ ಮಾಡ್ಕೊಳ್ಳೋಕೆ ಕೂತ್ಕೊಂಡೆ. ಬೆಳಗ್ಗೆಯಿಂದ ಏನೂ ಮುಟ್ಟೆ ಇರಲಿಲ್ಲ ನಾನು. ಸೊ ಈಗ ಸಂಜೆ ಆಗಿದೆ. 3 ಕೆಲಸ ಇತ್ತು ಒಟ್ಟಿಗೆ. ಮಧ್ಯಾಹ್ನನೇ ಅದು ಹಾಗಲಕಾಯಿ ಪಲ್ಯ ಮಾಡಿ ಇಟ್ಟಿದ್ದೆ. ಸೊ ಅದಕ್ಕೆ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಹಾಗೆ ನಾಳೆ ದೋಸೆಗೆ ಹಿಟ್ಟು ರುಬ್ಬಬೇಕಿತ್ತು, ಸಾನುಗೆ ಹಾಲು ಕೊಡಬೇಕಿತ್ತು. ಸೊ ಇದರೊಂದಿಗೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇವತ್ತು ಕಾರ್ಪೆಂಟರ್ಗೆ ಕಾದ್ವಿ, ಬರ್ತೀವಿ ಅಂತ ಹೇಳಿದರು, ಆದರೆ ಇವತ್ತು ಬಂದಿಲ್ಲ. ಸಂಜೆ ತನಕನೂ ಕಾದು ಫೋನ್ ಮಾಡಿದ್ದಕ್ಕೆ ಇಲ್ಲ ಸರ್ ಸ್ವಲ್ಪ ಕೆಲಸ ಬಾಕಿ ಇದೆ, ನಾಳೆ ಬೆಳಿಗ್ಗೆ ಬೇಗನೆ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ನಾಳೆ ಬರ್ತಾರಾ ಇಲ್ವಾ ಅಂತ. ಸೊ ಸ್ನೇಹಿತರೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ ಸ್ನೇಹಿತರೆ.